ರವಿಕೆ ಹೀಗಿರುತ್ತೆ. ಹುಕ್ಸು ಹಾಕೇ ಇರಬೇಕು ಅಳತೆ ತೆಗಿಬೇಕಾದ್ರೆ. ಯಾರದ್ದೇ ಆಗಿರಲಿ ಉಗಿದು ಐರನ್ ಆಗಿರಬೇಕು, ಇಲ್ಲಾಂದರೆ ಕರೆಕ್ಟ್ ಅಳತೆ ಸಿಕ್ಕೋಲ್ಲ. ಈಗ ನಾನು ಪೂರ್ತಿ ಉದ್ದದ ಅಳತೆಯನ್ನು ತಗೊಳ್ತೇನೆ. ಭುಜದಿಂದ ವೇಸ್ಟ್ ಬ್ಯಾಂಡ್ನ ಎಂಡ್ ತನಕನೂ ಕೂಡ ಭುಜದ ಮಧ್ಯಭಾಗದಲ್ಲಿ ಟೇಪನ್ನು ಇಟ್ಕೊಳ್ಬೇಕು ಕರೆಕ್ಟಾಗಿ. ನಂತರ ಉದ್ದವನ್ನು ಅಳತೆ ಮಾಡ್ತಾ ಇದ್ದೀನಿ. ಉದ್ದ ನನಗೆ 13.5 ತೋರಿಸ್ತಾ ಇದೆ. 13.5 ಬರೆದುಬಿಟ್ಟು ನೀವು ಅದಕ್ಕೆ 1.5 ಪ್ಲಸ್ ಮಾಡಬೇಕು. ಯಾಕೆ ಪ್ಲಸ್ ಮಾಡಬೇಕು ಅಂದರೆ, ಎಲ್ಲೇ ನೀವು ಹೊಲಿಗೆ ಕಂಡ್ರೂ ಅಲ್ಲಿ ಅರ್ಧ ಇಂಚನ್ನು ನಾವು ಹೊಲಿಯೋಕ್ಕೋಸ್ಕರ ಬಿಡ್ತೀವಿ. ಈ 13.5 ಅನ್ನೋದನ್ನು ಪೂರ್ತಿ ಉದ್ದಕ್ಕೆ ರೆಡಿ ಅಂತೇಳಿ ಅಂತ ಹೇಳ್ತೀನಿ. ರೆಡಿ ಮೀನ್ಸ್ ಅವರು ಹೊಲಿಗೆ ಹಾಕಿ ಕೊಟ್ಟ ರೆಡಿಯಾದ ಬ್ಲೌಸಿಗೆ ರೆಡಿ ಅಂತೇಳಿ ಹೇಳ್ತೀವಿ. ಇಲ್ಲಿ ನಾನು ಭುಜಕ್ಕೆ ಹೊಲಿಗೆಗೆ ಅರ್ಧ ಇಂಚು, ವೇಸ್ಟ್ ಬ್ಯಾಂಡಿನ ಅಗಲಕ್ಕೆ ಅರ್ಧ ಇಂಚು, ವೇಸ್ಟ್ ಬ್ಯಾಂಡಿನ ಬುಡಕ್ಕೆ ಒಂದು ಅರ್ಧ ಇಂಚು, ಅಂದರೆ 1.5 ಇಂಚನ್ನು ನಾನೇನು ಮಾಡ್ತೀನಿ, ಮುಂಭಾಗಕ್ಕೆ ಪೂರ್ತಿ ಉದ್ದಕ್ಕೆ 1.5 ಪ್ಲಸ್ ಮಾಡಿದ್ದೀನಿ. ಪ್ಲಸ್ ಮಾಡಿ 15 ಆಗುತ್ತೆ. ಅದು ನೀವು ಬಟ್ಟೆಗೆ ಅಳತೆಗೆ ಇಟ್ಕೊಳ್ಬೇಕಾದ್ರೆ 15 ಇಂಚನ್ನು ಪೂರ್ತಿ ಉದ್ದವನ್ನು ಅಂಥೇಳಿ ನೋಟ್ಸಲ್ಲಿ ಬರ್ಕೊಳ್ಬೇಕು. ಅದನ್ನು ಹೇಗೆ ಬರೆಯೋದು, ಅದು ನೋಟ್ಸ್ನ ಚಿತ್ರವನ್ನು ನಾನು ಆಮೇಲೆ ಕಳಿಸ್ತೀನಿ ನಿಮಗೆ. ಈಗ 2ನೇ ಪಾಯಿಂಟ್ ಆಗಿರುತ್ತೆ, ಅದು ಎದೆಯ ಸುತ್ತಳತೆ. ನೀವೇನಲ್ಲಿ ನೋಟ್ಸ್ನಲ್ಲಿ ಖಾಲಿ ಜಾಗವನ್ನು ಬಿಟ್ಟಿರ್ತೀರ, ಯಾವುದು ರವಿಕೆಯ ಪೂರ್ತಿ ಉದ್ದ ಹಿಂಭಾಗ, ರವಿಕೆಯ ಪೂರ್ತಿ ಉದ್ದ ಮುಂಭಾಗ, ರವಿಕೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂತ ಏನೇನು ಬರ್ಕೊಂಡಿದ್ದೀರೋ ನೋಟ್ಸಲ್ಲಿ, ಅದೆಲ್ಲವನ್ನು ನಾನೀಗ ನಿಮಗೆ ಫಿಲ್ ಮಾಡಿಸೋದಕ್ಕೆ ಹೇಗೆ ಅಳತೆ ತೆಗೆಯೋದು ಅಂತ ಹೇಳ್ತೀನಿ. ಈಗ ನಾನು ರವಿಕೆಯನ್ನು ಮಗ್ಚಿ ಹಾಕ್ಕೊಂಡಿದ್ದೀನಿ. ಅಳತೆಯನ್ನು ಹಿಂಭಾಗದ ಪೂರ್ತಿ ಉದ್ದ ಅಂಥೇಳಿ ಅಳತೆ ಮಾಡ್ತಾ ಇದ್ದೀನಿ. ಅದು ಕೂಡ 13.5 ತೋರಿಸ್ತಾ ಇದೆ. 13.5 ಮುಂಭಾಗ 13.5 ಇದ್ದರೆ ಹಿಂಭಾಗ ಕೂಡ 13.5ನೇ ಇರುತ್ತೆ. ಅಕಸ್ಮಾತ್ ಟೈಲರ್ ತಪ್ಪಾಗಿ ಕಮ್ಮಿ ಇಟ್ಟಿದ್ರೆ ಅಥವಾ ಜಾಸ್ತಿ ಇಟ್ಟಿದ್ರೆ ಅದೆರಡೂ ಕೂಡ ತಪ್ಪು. ಜಾಸ್ತಿ ಯಾವುದಿರುತ್ತೋ ಅದೇ ಅಳತೆಯನ್ನು ನೀವು ಫಾಲೋ ಮಾಡ್ಬೋದು. ಅಥವಾ ಮುಂಭಾಗ 14 ಇದ್ದು ಹಿಂಭಾಗ 13 ತೋರಿಸಿದರೆ ನೀವು ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆನೂ ಕೂಡ 14ನೇ ಇಟ್ಕೊಳ್ಬೇಕಾಗತ್ತೆ. ಜಾಸ್ತಿನೇ ಇಡಬೇಕು ಹೊರತು ಕಮ್ಮಿ ಇಡಬಾರ್ದು. ನಾನೀಗ ಕಂಕುಳು ಮತ್ತು ಕಂಕುಳಿಂದ ಕಂಕುಳು, ಈ ತೋಳಿನ ಕೆಳಭಾಗದ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಎದೆಯ ಸುತ್ತಳತೆ ಅಂತ ಹೇಳಿಬಿಟ್ಟು ಅಳತೆ ಮಾಡ್ತಾ ಇದ್ದೀನಿ. ಕಂಕುಳಿಂದ ಕಂಕುಳಿಗೆ ಇಲ್ಲಿಂದ ತೋಳಿನ ಕೆಳಭಾಗದಿಂದ ಹಾಗೆಯೇ ಇನ್ನೊಂದು ತೋಳಿನ ಕೆಳಭಾಗ, ಅಂದರೆ ಎದೆಯ ಸುತ್ತಳತೆ ಅಂತೀವಿ. ನಾವು ಯಾವಾಗಲೇ ಪ್ರಪಂಚದಲ್ಲಿ ಯಾವುದೇ ಬಟ್ಟೆನ ನಾವು ಹೊಲಿಬೇಕಾದ್ರೆ ಕೂಡ 4 ಮಡಿಕೆಯನ್ನು ಮಾಡಿಸ್ಕೊಂಡು ಹಾಕ್ಕೊಂಡು ಹೊಲಿತೀವಿ. ಈವನ್ ಕೋಟ್ ಆಗಲಿ, ಪ್ಯಾಂಟ್ ಆಗಲಿ, ಜೆಂಟ್ಸ್ದೇ ಆಗಿರಲಿ, ಲೇಡೀಸ್ದೇ ಆಗಿರಲಿ, ಪ್ಯಾಂಟ್ ಆಗಿರಲಿ, ಚೂಡಿದಾರ್ ಆಗಿರಲಿ, 4 ಭಾಗದ ಬಟ್ಟೆಯನ್ನು ಫೋಲ್ಡ್ ಮಾಡಿ ಅದರ ಮೇಲೆ ಮಾರ್ಕ್ ಮಾಡಿ ಅದಾದ ಮೇಲೆ ನಾವು ಕಟ್ ಮಾಡ್ತೇವೆ. ಇದೇ ಒಂದು ಎಲ್ಲ ಕಡೆನೂ ನಡೆಯುವಂಥದ್ದು. ನಾವು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ಲ ಬಟ್ಟೆನೂ ಇದೇ ಥರ ನಾವು ಫೋಲ್ಡ್ ಮಾಡಿ ಇಟ್ಕೊಂಡು ಆಮೇಲೆ ಕಟ್ ಮಾಡ್ತೀವಿ. ನನಗೆ ಇಲ್ಲಿ 18.5 ಕಂಕುಳಿಂದ ಕಂಕುಳಿಗೆ ತೋರಿಸ್ತಾ ಇದೆ. ಅಂದರೆ ಇದು ನಿಮಗೆ ಅರ್ಧ ಭಾಗ ಆಯಿತು. ಹಿಂಭಾಗ ನಿಮಗೆ ಇನ್ನರ್ಧ ಭಾಗ, ಅಂದರೆ ಕಾಲು ಭಾಗ ಪ್ಲಸ್ ಕಾಲು ಭಾಗ ಅಂತ ಹೇಳಿದರೆ ನಿಮಗೆ ಮುಂಭಾಗ ಅರ್ಧ ಭಾಗ ಆಯಿತು, ಹಿಂಭಾಗ ಅರ್ಧ ಭಾಗ. ಅಂದರೆ ಪೂರ್ತಿ ಸುತ್ತಳತೆ, ಎದೆಯ ಸುತ್ತಳತೆ 4 ಸುತ್ತಳತೆ ಅಂತೇಳಿ ಬಂದಿದ್ದಾಗ 4 ಭಾಗ ಅಂತೇಳಿ ಅರ್ಥ ಅಂತ ಮಾಡ್ಕೊಳ್ಬೇಕು. ಸೊಂಟದ ಸುತ್ತಳತೆ ಅಂತ ಬಂದಾಗ 4 ಭಾಗ ಅಂತ. ಅದನ್ನು ನಾವೇನು ಮಾಡಬೇಕು, ಬಟ್ಟೆಯನ್ನು 4 ಫೋಲ್ಡ್ ಮಾಡಿ ಮಡಚಿ ಹಾಕೋದ್ರಿಂದ ನಾವೇನು ಮಾಡಬೇಕು, 4ನೇ ಒಂದು ಭಾಗ ಅನ್ನೋದು ವರ್ಡನ್ನು ನಾನು ನಿಮಗೆ ನೋಟ್ಸಲ್ಲಿ ಕೊಟ್ಟಿರ್ತೀನಿ. ಈಗ 18.5 ಅಂದರೆ 18, 18, 36, 37 ಎದೆಯ ಸುತ್ತಳತೆ ಅಂತ. ಅದನ್ನು ಬರಿಬೇಕಾದ್ರೆ 37 ಮೈನಸ್ 18.5 ಮೈನಸ್ 9.25 ಪ್ಲಸ್ 1.5 ಅಂತ. ಪ್ಲಸ್ ಅನ್ನೋದು ಯಾವಾಗಲೂ ಹೇಳ್ತೀನಿ ನಾನು, ಹೊಲಿಗೆಗೆ ಹೊರಟೋಗ್ಬಿಡುತ್ತೆ. ಅದು ನಮಗೆ ಮತ್ತೆ ಅಳತೆಗೆ ಏನು ಸಿಕ್ಕೋಲ್ಲ. ನಮಗೆ ರೆಡಿ ಅಳತೆ ಸಿಕ್ಕೋದೆ 18.5. ಎಗೈನ್ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅನ್ನೋದು ನಮಗೆ 9.25 ಸಿಕ್ಕುವಂಥದ್ದು. ಆಯಿತಾ? ಹಾಗೇನೆ ಬರ್ಕೊಳ್ಬೇಕು. ಅದನ್ನು ಬ್ರ್ಯಾಕೆಟಲ್ಲಿ ನಾವು 1.5 ಪ್ಲಸ್ ಮಾಡಿ, ಮೀನ್ಸ್ 9.25ಕ್ಕೆ 1.5 ಪ್ಲಸ್ ಮಾಡಿದಾಗ 9.25
9 ಕಾಲು ಪ್ಲಸ್ ಅರ್ಧ 9 ಮುಕ್ಕಾಲು ಪ್ಲಸ್ 1 10 ಮುಕ್ಕಾಲು ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು, ಬ್ರ್ಯಾಕೆಟಲ್ಲಿ ಬರ್ಕೊಳ್ಬೇಕು. ಬ್ರ್ಯಾಕೆಟಲ್ಲಿ ಯಾಕೆ ಬರ್ಕೊಳ್ಬೇಕಂದ್ರೆ ನಾವು ಅದನ್ನು ಫಿನಿಶ್ ಮಾಡಿದ್ವಿ ಅಂದರೆ ಡಿವೈಡ್ ಮಾಡಿ ಆಯಿತು, ಪ್ಲಸ್ ಮಾಡಿ ಆಯಿತು, ಮೈನಸ್ ಮಾಡಿ ಆಯಿತು, ಏನೇ ಕೆಲಸ ಇದ್ದರೂ ಅದನ್ನು ಮಾಡಿಬಿಟ್ಟು ನೋಟ್ಸಲ್ಲೇ ಬರ್ಕೊಳ್ಬೇಕು. ನಾವು ಮತ್ತೆ ಪುನಃ ಅಳತೆಗೆ ನಾವು ಬಟ್ಟೆಯನ್ನು ಮಡ್ಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಾರ್ಕ್ ಮಾಡೋ ಟೈಮಲ್ಲಿ ನಾನು ಯಾವತ್ತೂ ಕೂಡ ನೀವು ಅಳತೆ ಮಾಡಬಾರ್ದು, ಡಿವೈಡ್ ಮಾಡಬಾರ್ದು, ಏನು ಮಾಡಬಾರ್ದು. ಎಲ್ಲ ಕೆಲಸನ ನೋಟ್ಸಲ್ಲಿ ಮುಗಿಸ್ಬಿಟ್ಟು ಬ್ರ್ಯಾಕೆಟ್ ಹಾಕಿ ಇಟ್ಟು ಬಿಡಬೇಕು. ಅದನ್ನು ಫಿನಿಶ್ ಮಾಡಿಬಿಟ್ಟು ಅದಾದ ಮೇಲೆ ನಾವೇನು ಬ್ರ್ಯಾಕೆಟಲ್ಲಿ ಬರೆದಿರ್ತೀವೋ ಅದನ್ನೇ ನಾವು ಮಾರ್ಕ್ ಮಾಡಬೇಕು. ಯಾವುದೋ ಬಟ್ಟೆ ಮೇಲೆ ಆಫ್ಟರ್ 4 ಫೋಲ್ಡಿಂಗ್ ನಾವು 4 ಭಾಗವನ್ನು ಮಡಚಿ ಇಟ್ಕೊಂಡಿರ್ತೀವಲ್ಲ, ಅದರ ಮೇಲ್ಗಡೆ ನಾವೀಗ ನಾನು ಚಿತ್ರದಲ್ಲಿ ಏನು ತೋರಿಸಿರ್ತೀನಿ ಅದು 4 ಭಾಗ ಫೋಲ್ಡ್ ಆಗಿರುವಂಥ ಚಿತ್ರ ಅದು. ಆಯಿತಾ? ನೆಕ್ಸ್ಟ್ ಭುಜದ ಉದ್ದದ ಅರ್ಧ ಭಾಗ. ಪೂರ್ತಿ ಮೇಲ್ಗಡೆ ಭುಜ ಇದೆಯಲ್ಲ, ಈ ಭಾಗ ಭುಜದಿಂದ ಭುಜ ಇಲ್ಲಿಂದ ನಿಮಗೆ ತೋಳು ಶುರು ಆಗ್ತದೆ. ಇದು ಭುಜದ ಉದ್ದದಿಂದ ಭುಜದ ಉದ್ದ. ಇದು ಇಲ್ಲಿಂದ ಇಲ್ಲಿಗೆ ನಿಮಗೆ ಭುಜದ ಉದ್ದ ಅನ್ನೋ ವರ್ಡನ್ನು ನಾವು ಉಪಯೋಗಿಸ್ತೀವಿ. ಹೀಗೆ ಬರುತ್ತೆ ಭುಜದ ಉದ್ದ. ಇಲ್ಲಿ ಹೊಲಿಗೆ ಎಂಡ್ ಆಗ್ತದೆ ಮೇಲ್ಗಡೆ, ಅಲ್ಲಿಂದ ಅಲ್ಲಿ ತನಕ ಮೀನ್ಸ್ 11 ತೋರಿಸ್ತಾ ಇದೆ. 11ರ ಅರ್ಧ ಭಾಗ. ಯಾಕೆಂದರೆ ನಾವು ಬಟ್ಟೆಯನ್ನು ಹೀಗೆ ಮಾಡಿ ಮಡಚಿ ಹಾಕ್ಕೊಳ್ತೀವಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಚಿತ್ರದಲ್ಲಿ ಹೇಗಿದೆಯೋ ಹಾಗೇ ಬಟ್ಟೆಯನ್ನು ಫೋಲ್ಡ್ ಮಾಡಿ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಏನು ಮಾಡಬೇಕು, ಭುಜದ ಉದ್ದದ ಅರ್ಧ ಭಾಗ ಅಂತೇಳಿ ನಾನು ನೋಟ್ಸಲ್ಲಿ ಬರ್ಸಿದ್ದೀನಲ್ಲ, ಅದೇ ಥರನೇ 11 ಅಂದರೆ 5.5. 5.5ನ 11 ಮೈನಸ್ 5.5 ಈಸ್ ಈಕ್ವಲ್ ಟು 5.5 ಅಂತ ಬರ್ಕೊಳ್ಬೇಕು. ನಾನು 30, 32, 34ಅಲ್ಲಿ ಏನು ಬರ್ಸಿದ್ದೀನೋ ಅದೇ ಥರ ರಿಪೀಟ್ ಆಗ್ತದೆ ಇದು ಕೂಡ. ನೆಕ್ಸ್ಟ್ ಭುಜದ ಅಗಲ. ಭುಜದ ಅಗಲ ಅಂದರೆ ಈ ಭಾಗ ಬರುತ್ತೆ, ಉಳ್ಕೊಳ್ಳುವಂಥ ಭಾಗ. ನಾವು ಇದನ್ನು ಕಂಕ್ಳದ ಕಡೆನೂ ಕಟ್ ಮಾಡ್ತೀವಿ, ಕತ್ತಿನ ಕಡೆನೂ ಕಟ್ ಮಾಡ್ತೀವಿ. ಯಾವುದು 4 ಫೋಲ್ಡ್ ಆದವಾಗ ನಿಮಗೆ ಉಳಿದಿರುವ ಭಾಗ ಏನಿದು ಭುಜದ ಅಗಲ. ಭುಜದ ಅಗಲ ನನಗೆ 2.5 ತೋರಿಸ್ತಾ ಇದೆ. 2.5ಗೆ 1/4 ಇಂಚು ಪ್ಲಸ್ 1/4 ಇಂಚು ಪ್ಲಸ್ ಮಾಡಬೇಕು. ಯಾವಾಗಲೂ ಅದು ಹೊಲಿಗೆ ಹೊರಟೋಗುತ್ತೆ. ಆವಾಗ ಅರ್ಧ ಇಂಚ್ ಆಗ್ತದೆ. 2.5 ಪ್ಲಸ್ ಅರ್ಧ ಇಸ್ ಈಕ್ವಲ್ ಟು 3 ಇಂಚ್ ಅಂತೇಳಿ ಬ್ರ್ಯಾಕೆಟಲ್ಲಿ 3 ಇಂಚು ಬರಿಬೇಕಾಗುತ್ತೆ. ನೆಕ್ಸ್ಟ್ ನಾವು ಭುಜದ ಇದು ಮುಂಭಾಗದ ಕತ್ತಿನ ಉದ್ದ. ಮುಂಭಾಗದ ಕತ್ತಿನ ಉದ್ದ